ಹುಬ್ಬಳ್ಳಿ ನಗರದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಟ್ರಯಾಂಗಲ್ ಲವ್ ಸ್ಟೋರಿ ರಕ್ತಪಾತಕ್ಕೆ ಕಾರಣವಾಗಿದೆ. ಒಂದೇ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಂತಹ ಇಬ್ಬರು ಸ್ನೇಹಿತರ ನಡುವೆ ಕಲಹ ಉಂಟಾಗಿದೆ. ಬರ್ತ್ಡೇ ಪಾರ್ಟಿಯಲ್ಲೇ ಚಾಕು ಇರಿತದ ರೂಪ ಪಡೆದುಕೊಂಡಿದೆ. ಈ ಘಟನೆಯಲ್ಲಿ ಇಬ್ಬರು ಯುವಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ನಗರದ ಗ್ಲೋಬಲ್ ಕಾಲೇಜ್ ಮುಂಭಾಗದಲ್ಲಿ ನಡೆದಂತಹ ಈ ಘಟನೆಗೆ ಸಂಬಂಧಿಸಿದಂತೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಮುಖ ಆರೋಪಿ ಮಣಿಕಂಠ್ ಸೇರಿದಂತೆ 7 ಮಂದಿಯನ್ನ ಬಂಧಿಸಿದ್ದಾರೆ. ಗಾಯಾಳುಗಳಾದಂತಹ ಅಭಿಷೇಕ್ ಬಂಡಿವಡ್ಡರ್ ಮತ್ತು ಮಾರುತಿ ಬಂಡಿವಡ್ಡರ್ ಇಬ್ಬರು ದೇಶಪಾಂಡೆ ನಗರದ ನಿವಾಸಿಗಳಾಗಿದ್ದಾರೆ. ಇಬ್ಬರು ಆಟೋ ಚಾಲಕರಾಗಿದ್ದು ತಮ್ಮ ಸ್ನೇಹಿತ ಪವನ್ ಜೊತೆ ಬರ್ತ್ಡೇ ಪಾರ್ಟಿಗೆ ಹೋದ ವೇಳೆ ದಾಳಿಗೆ ಒಳಗಾಗಿದ್ದಾರೆ. ಪವನ್ ಮತ್ತು ಮಣಿಕಂಠ್ ಇಬ್ಬರು ಗ್ಲೋಬಲ್ ಕಾಲೇಜಿನ BBA ಪ್ರಥಮ ವರ್ಷದ ವಿದ್ಯಾರ್ಥಿಗಳಾಗಿದ್ದಾರೆ. ಇವರಿಬ್ಬರು ಒಂದೇ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಂತಹ ಕಾರಣದಿಂದಾಗಿ 1 ತಿಂಗಳ ಹಿಂದೆ ಇಬ್ಬರ ನಡುವೆ ಜಗಳವಾಗಿತ್ತು. ಈ ವಿವಾದವನ್ನ ಬಗೆಹರಿಸೋಕೆ ಮಣಿಕಂಠ್ ತನ್ನ ಬರ್ತ್ಡೇ ಪಾರ್ಟಿಗೆ ಪವನ್ ಅನ್ನ ಆಹ್ವಾನಿಸಿದ್ದ. ಪವನ್ ತನ್ನ ಸ್ನೇಹಿತರಾದಂತಹ ಅಭಿಷೇಕ್ ಮತ್ತು ಮಾರುತಿ ಜೊತೆ ಪಾರ್ಟಿಗೆ ತೆರಳಿದ್ರು. ಆದ್ರೆ ಮಾತುಕತೆ ಬಗೆಹರಿಯುವ ಬದಲು ಗಲಾಟೆಗೆ ತಿರುಗಿದ್ದು ಮಣಿಕಂಠ್ ಮತ್ತು ಆತನ ಸ್ನೇಹಿತರು ಪವನ್ ಜೊತೆ ಬಂದಿದ್ದಂತಹ ಅಭಿಷೇಕ್ ಮತ್ತು ಮಾರುತಿ ಮೇಲೆ ಹಲ್ಲೆಯನ್ನ ನಡೆಸಿ ಚಾಕು ಇರಿದಿದ್ದಾರೆ. ಘಟನೆಯ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ರು. ಗಾಯಗೊಂಡ ಇಬ್ಬರನ್ನ ತಕ್ಷಣ ಕೇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಪೊಲೀಸರು ಘಟನೆಯ ತನಿಖೆಯನ್ನ ಮುಂದುವರೆಸಿದ್ದು ಈ ಪ್ರೇಮ ಪ್ರಹಸನ ಕೊನೆಗೆ ರಕ್ತಪಾತದಲ್ಲಿ ಅಂತ್ಯಗೊಂಡಿದೆ. ಕಾಲೇಜಿನಲ್ಲಿ ಓದಿ ಭವಿಷ್ಯವನ್ನ ಕಟ್ಟಬೇಕಾದಂತಹ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮದ ಆಸೆಗಾಗಿ ಇದೀಗ ಕಂಬಿ ಹಿಂದೆ ಹೋಗುವುದು ವಿಷಾದನೀಯ ಅಂತ ಪೊಲೀಸರು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.